ಬಕ್ರೀದ್ ಹಬ್ಬ ಹಿನ್ನೆಲೆ ಮಾನ್ವಿ ಪೊಲೀಸ್ ಠಾಣೆಯಲ್ಲಿ ಶಾಂತಿ ಸಭೆ. ಸೌಹಾರ್ದತೆ, ಶಾಂತಿ ಮತ್ತು ಸಹಬಾಳ್ವೆಯ ತವರೂರು. ಕಾಂಗ್ರೆಸ್ ಮುಖಂಡ ರೆಹಮತ್ ಅಲಿ. ಸೌಹಾರ್ದತೆ ಕಾಪಾಡಲು ಸಾರ್ವಜನಿಕರ ಸಹಕಾರ ಅಗತ್ಯ. ಪಿಐ ಕೆಂಚರೆಡ್ಡಿ. ಮುಂಬರುವ ಪವಿತ್ರ ಬಕ್ರೀದ್ ಹಬ್ಬದ ಹಿನ್ನೆಲೆಯಲ್ಲಿ ಮಾನ್ವಿ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಸರ್ವಧರ್ಮದ ಮುಖಂಡರೊಂದಿಗೆ ಸೌಹಾರ್ದಯುತ ಶಾಂತಿ ಸಭೆ ನಡೆಯಿತು. ಹಬ್ಬವನ್ನು ಶಾಂತಿ, ಸೌಹಾರ್ದತೆ ಹಾಗೂ ಪರಸ್ಪರ ಸಹೋದರತ್ವದೊಂದಿಗೆ ಆಚರಿಸುವ ಉದ್ದೇಶದಿಂದ ಆಯೋಜಿಸಿದ ಸಭೆಯಲ್ಲಿ ವಿವಿಧ ಸಮುದಾಯಗಳ ಮುಖಂಡರು ಭಾಗವಹಿಸಿ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು. ಸಭೆಯಲ್ಲಿ ಮಾತನಾಡಿದ ರೆಹಮತ್ ಅಲಿ ಹಾಗೂ ವಿವಿಧ ಧರ್ಮಗಳ ಮುಖಂಡರು, ಮಾನ್ವಿ ತಾಲೂಕು ಯಾವಾಗಲೂ ಶಾಂತಿ ಹಾಗೂ ಭಾವೈಕ್ಯತೆಯ ತವರೂರಾಗಿದ್ದು, ಇದುವರೆಗೆ ಯಾವುದೇ ಅಹಿತಕರ ಘಟನೆಗಳು ನಡೆದಿಲ್ಲ. ಮುಂದಿನ ದಿನಗಳಲ್ಲೂ ಯಾವುದೇ ರೀತಿಯ ಅಶಾಂತಿಗೆ ಅವಕಾಶ ನೀಡುವುದಿಲ್ಲ. ಎಲ್ಲರೂ ಅಣ್ಣ ತಮ್ಮಂದಿರಂತೆ ಒಂದಾಗಿ ಸೇರಿ ಬಕ್ರೀದ್ ಹಬ್ಬವನ್ನ ಸಡಗರ ಹಾಗೂ ಸೌಹಾರ್ದಯುತವಾಗಿ ಆಚರಿಸುತ್ತೇವೆ ಎಂದು ಭರವಸೆ ನೀಡಿದರು. ಪಿಐ ಕೆಂಚರೆಡ್ಡಿ ಮಾತನಾಡಿ, ಹಬ್ಬದ ಸಂದರ್ಭದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಲು ಸಾರ್ವಜನಿಕರ ಸಹಕಾರ ಅತ್ಯಂತ ಅಗತ್ಯವಾಗಿದೆ. ಶಾಂತಿ ಕಾಪಾಡುವ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆಗೆ ಸಾರ್ವಜನಿಕರು ಹಾಗೂ ಮುಖಂಡರು ಸಂಪೂರ್ಣ ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದರು. ಸಭೆಯಲ್ಲಿ ಭಾಗವಹಿಸಿದ ಮುಖಂಡರು ಮಾನ್ವಿಯ ಕೋಮು ಸೌಹಾರ್ದಯುತ ಪರಂಪರೆಯನ್ನ ಮತ್ತೊಮ್ಮೆ ಎತ್ತಿ ಹಿಡಿದರು. ಸಭೆಯಲ್ಲಿ ಪಟ್ಟಣದ ಪ್ರಮುಖರು, ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಹಾಗೂ ಪೊಲೀಸ್ ಸಿಬ್ಬಂದಿ ಉಪಸ್ಥಿತರಿದ್ದರು. ವರದಿ ಎಂಡಿ ಗೌಸ್, ಮಾನ್ವಿ, ಎನ್ಕೆಎಸ್ ಟಿವಿ4. ಬಕ್ರೀದ್ ಹಬ್ಬದ ಒಂದು ಏನೆಂದರೆ ಇದು ತ್ಯಾಗ ಬಲಿದಾನದ ಹಬ್ಬವಾಗಿದೆ. ನಮ್ಮ ಹಿರಿಯರು, ನಮ್ಮ ಮಹನೀಯರು ಕೊಟ್ಟು ಹಾಕಿರುವಂತಹ ಕೆಲವು ಬಲಿದಾನದ ಸಂದೇಶಗಳು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಂಡು ಒಳ್ಳೆ ರೀತಿಯಿಂದ ಶಾಂತಿ, ಪ್ರೀತಿ, ವಿಶ್ವಾಸದಿಂದ ಬಾಳಬೇಕು. ನಾವೆಲ್ಲ ಜಾತಿ ಜನಾಂಗದವರೊಂದಿಗೆ ಪ್ರೀತಿ, ವಿಶ್ವಾಸ ನಾಡಾಗಿದೆ. ಮಾನ್ವಿ ಶಾಂತಿಯ ಊರಾಗಿದೆ. ಇಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಆಗಿಲ್ಲ, ಮುಂದೆನೂ ಸಹ ಆಗೋದಿಲ್ಲ ಅಂತ ನನ್ನ ವಿಶ್ವಾಸವಿದೆ. ಅದಕ್ಕೋಸ್ಕರ ನಾನು PI ಸಾಹೇಬ್ರ ಹತ್ರ ಕೇಳಿಕೊಳ್ಳೋದೇನೆಂದರೆ, ನೀವು ಇಲ್ಲಿಯ ಬಗ್ಗೆ ಯಾವುದೇ ರೀತಿಯ ಯೋಚನೆ ಮಾಡದೆ ಒಳ್ಳೆಯ ರೀತಿಯಲ್ಲಿ ಎಲ್ಲರೂ ಕೂಡಿ, ಹಿಂದೂ ಮುಸ್ಲಿಂ ಸಹೋದರರು ಕೂಡಿ ವಿಜೃಂಭಣೆಯಿಂದ ಹಬ್ಬವನ್ನು ಆಚರಿಸೋಣ ಅಂತ ಹೇಳುತ್ತಾ ನಾನು ಎರಡು ಮಾತನ್ನು ಅಂತಂದ್ರೆ, ಪ್ರವಾದಿ ಇಬ್ರಾಹಿಂ ಅವರ ಒಂದು ತ್ಯಾಗ ಮತ್ತು ದೇವರ ಮೇಲಿನ ನಂಬಿಕೆಯ ಪ್ರತೀತಿಯಾಗಿಯೇ ಈ ಹಬ್ಬ. ಅವರು ಒಂದು ಘಟನೆಯಲ್ಲಿ ತಮ್ಮ ಮಗನನ್ನೇ ಬಲಿ ಕೊಡಬೇಕಾಗಿ ಬಂದಂಥ ಸಂದರ್ಭದಲ್ಲಿ ಅವರ ಒಂದು ದೇವರ ಮೇಲೆಯ ನಂಬಿಕೆಯ ಏನಿರ್ತದ, ಶ್ರದ್ಧೆ ಏನಿರ್ತದ, ಆ ಭಕ್ತಿಗೆ ಆ ದೇವರು ತನ್ನ ಮಗನ ಬದಲಾಗಿ ಒಂದು ಕುರಿಯನ್ನು ಕಳಿಸ್ತಾನಂತ ಒಂದು ಪ್ರತೀತಿ. ಅದಕ್ಕಾಗಿ ಇದಕ್ಕೆ ಬಕ್ರೀದ್ ಅಂತಾನೆ ಹೆಸರು. ಈ ದಿನ ಇವರು ಪ್ರಾಣಿಗಳ ಒಂದು ಬಲಿ ಕೊಟ್ಟು ದೇವರ ಒಂದು ಶಾಂತಿ ಪಾಲನೆ ಪ್ರಾರ್ಥನೆ ಮಾಡ್ತಾರೆ. ಮತ್ತೆ ಈ ಒಂದು ಹಬ್ಬದ ವಿಶೇಷತೆ ಏನಪ್ಪಾ ಅಂತಂದ್ರೆ, ತ್ಯಾಗನೂ ಆದ. ತ್ಯಾಗ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ನಮ್ಮಲ್ಲಿ ಇರ್ತಕ್ಕಂಥ ಅಸೂಯೆ, ದ್ವೇಷ, ಕೆಟ್ಟ ವಿಚಾರಗಳನ್ನ ನಾವು ತ್ಯಾಗ ಮಾಡ್ಬೇಕಂತಾನೆ ಈ ಬಕ್ರೀದ್ ಹಬ್ಬದ ಒಂದು ವಿಶೇಷತೆ. ಹಬ್ಬವು ನಮ್ಮ ಮಾನ್ವಿ ನಗರದಲ್ಲಿ ಶಾಂತಿ ರೀತಿಯಿಂದನೇ ಆಚರಣೆ ಆಗ್ತದೆ ಅಂತೇಳಿ ತಮಗೆ ನಾನು ಈ ಒಂದು ಸಭೆಯ ಮೂಲಕ ಭರವಸೆ ಕೊಡುತ್ತೇನೆ. ಅದೇ ರೀತಿಯಾಗಿ ನನ್ನೆಲ್ಲ ಮುಸ್ಲಿಂ ಬಾಂಧವರಿಗೆ ಅಡ್ವಾನ್ಸ್ ಆಗಿ ಯಾವುದೇ ಜಾತಿ ಇರಲಿ, ಧರ್ಮ ಇರಲಿ, ಗಲಾಟೆ ಅನ್ನೋ ಪ್ರಸಂಗನೂ ಬರೋದಿಲ್ಲ. ಇಲ್ಲಿ ಎಲ್ಲಾ ರೀತಿಯಿಂದ ಹಿರಿಯರು, ಹುಡುಗರಾಯ್ತು ಎಲ್ಲ ಶಾಂತ ರೀತಿಯಿಂದ ಹಬ್ಬ ಮಾಡ್ಕೊಂಡು ಹೋಗ್ತಾ ಇದಾರೆ. ಆದ್ರೆ ಇದು ಮೇಲ್ನವ್ರು ಕೇಳ್ತಾರೆ, ಹಂಗೆ ನಮ್ ಕೆಲಸ ನಾವು ಮಾಡ್ತೀವಿ, ಇದು ಒಂದು ಜಸ್ಟ್ ರಿಮೈಂಡ್ ಮಾಡ್ದಂಗೆ ಅಷ್ಟೇ ಎಲ್ಲಾ ಜನರಿಗೆ ಇದು ಮಾಡ್ದಂಗೆ. ಈ ಬಕ್ರೀದ್ ಅಂದ್ರೆ ಸವಿಸ್ತಾರವಾಗಿ ಎಲ್ಲರೂ ಹೇಳಿದ್ರು, ಗುರುಗಳು ಹೇಳಿದ್ರು, ಚೆನ್ನಾಗಿ ಹೇಳಿದ್ರು, ಯಾವಾಗ ಸ್ಟಾರ್ಟ್ ಆಯ್ತು, ಏನಾಯ್ತು, ಹೆಂಗಾಯ್ತು ಅಂತಂದೇಳಿ. ತ್ಯಾಗ ಬಲಿದಾನ ಪ್ರಯುಕ್ತ ಇದೆ. ಮತ್ತೊಬ್ಬ ಧರ್ಮಕ್ಕೆ, ಮತ್ತೊಂದು ಮನಸ್ಸಿಗೆ ಧಕ್ಕೆ ಆಗಲಾರ್ದಂಗೆ ನಾವು ಹಬ್ಬ ಆಚರಣೆ ಮಾಡ್ಬೇಕಂತ ಒಳ್ಳೆಯ ರೀತಿಯಿಂದ ಸಂದೇಶ ಕೊಟ್ಟು, ಅದೇ ರೀತಿಯಿಂದ ದಯವಿಟ್ಟು ಎಲ್ಲರೂ ಯಾವುದೇ ರೀತಿಯಿಂದ ಜಾತಿ, ಕೋಮು ಗಲಭೆ ಧಕ್ಕೆ ಆಗ್ಲಾರ್ದಂಗೆ ಹಬ್ಬ ಆಚರಣೆ ಮಾಡ್ಕೊಂಡು ಹೋಗಿ ಶಾಂತ ರೀತಿಯಿಂದ ಇರೋ ವ್ಯವಸ್ಥೆಯಲ್ಲಿ ಮಾನವಿ ಹೆಂಗೈತೆ ಅದೇ ತರ ಕಂಟಿನ್ಯೂ ಅಲ್ಲಿ. ಯಾವುದೇ ರೀತಿಯಿಂದ ಇಲ್ಲಿ ಮಾನವಿ ಒಳಗೆ ಗಲಾಟೆ ಆಗೈತಿ, ಹಬ್ಬ ಸಲುವಾಗಿ ಇದಾಗೈತಿ ಅಂತಂದೇಳಿ ಯಾವುದೇ ರೀತಿಯಿಂದ ಎಲ್ಲ ಇಲ್ಲಿ ಮೆಸೇಜ್ ಬರಬಾರ್ದು, ಆ ತರ ನೋಡ್ಕೊಂಡು ವ್ಯವಸ್ಥೆ ಮಾಡ್ತಾರೆ. ಒಂದು ಎರಡನೇದ್ದು ಹಿರಿಯರು जनाब शमशकर केंचरेड्डी साहब और दीगर शहर मानवी के तमाम मुअज़्ज़ज़ व मुकर्रम मेरे मुस्लिम भाई और हिंदू भाई, अस्सलामु अलैकुम व रहमतुल्लाहि व बरकातहू। जैसा कि मुझसे पहले कई हज़रात बात किए हैं आपके सामने, बकरीद ईद को लेकर, बकरीद ईद जो मना रहे हैं, मुस्लिम समाज के एतबार से
आज से 4000 साल पहले 4000 ವರ್ಷ ಹಿಂದುಗಡೆ ಒಬ್ಬ ಪ್ರವಾದಿ, ಅವರ ಹೆಸರು ಜನಾಬ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅಂತ ಒಬ್ಬ ಪ್ರವಾದಿಯವರಿದ್ರು. 4 ವರ್ಷ ಹಿಂದುಗಡೆ, ಇದು ಹಬ್ಬ 3 ವರ್ಷ 200 ವರ್ಷ 15 ವರ್ಷ ನಾವು ಮಾಡ್ತಾ ಇಲ್ಲ. 4000 ವರ್ಷ ಹಿಂದುಗಡೆ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅಂತ